ನಾರ್ಮಲ್ ಬೀಡಿಂದ ಕುಚ್ಚು ಕಟ್ತಾ ಇದ್ದೀನಿ. ಸೂಜಿ ದಾರದಲ್ಲಿ 5 ಗೋಲ್ಡ್ ಬೀಡ್ಸನ್ನು ಸ್ಮಾಲ್ ಸೈಜಿಂದ ತೊಗೊಂಡಿದ್ದೀನಿ, ಹೊಂದಿಸ್ಕೊಳ್ತಾ ಇದ್ದೀನಿ. ಈಗ ಸೂಜಿನ ಕೆಳಗಡೆಯಿಂದ ತಗೊಂಡು ಮೇಲಕ್ಕೆ ತೊಗೊಂಬಂದು ನಾವೇನು ಪೊಣಿಸಿದ್ವಲ್ಲ ಅದೇ 5 ಗೋಲ್ಡ್ ಬೀಡ್ಸಲ್ಲಿ ಪೊಣಿಸ್ಕೊಳ್ತಾ ಹೋಗೋಣ. ನಂತರ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನೋಡಿಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ಅಂದರೆ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ ಡಿಸೈನು. ಸೊ ಹಾಗಾಗಿ ಆ ಲೆಂತ್ ಎಷ್ಟು ಬರುತ್ತೋ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 5 ಗೋಲ್ಡ್ ಬೀಡ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಪಕ್ಕಕ್ಕೆ ಅದೇ ಲೆಂತ್ಗೆ ಸೂಜಿ ದಾರನ ಪೊಣಿಸ್ಕೊಳ್ತಿದ್ದೀನಿ. ಆ ದಾರ ಫಸ್ಟಿಂದ ನಾವೇನು ನೋಡಿದ್ವಲ್ಲ ಆ ಲೆಂತಿಗೆ ಇದನ್ನು ಕೂಡ ಅದೇ ಲೆವೆಲ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಇನ್ನೊಂದು ಚಿಕ್ಕದಾಗಿ ನಾನು ಸೂಜಿ ದಾರ ಪೊಣಿಸ್ಕೊಂಡು ನಾಟ್ ಹಾಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಚೇಂಜ್ ಕಾಣಲಿ ಅಂತ ಆ ದಾರನ ಪಕ್ಕದಲ್ಲಿರೋ ದಾರ ತೊಗೊಂಬಂದು ಈ 5 ಗೋಲ್ಡ್ ಬೀಡ್ಸ್ ಏನು ಹಾಕಿರ್ತೀವಲ್ಲ ಅದರೊಳಗಡೆ ಪೊಣಿಸ್ಕೊಂಡು ಆ ಕಡೆಯಿಂದ ದಾರನ ಈ ಕಡೆಗೆ ಎಳ್ಕೊಂಡ್ರೆ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಸೇಮ್ ಪ್ರೋಸೆಸ್ ನಾನಿಲ್ಲಿ ಆ ದಾರನ ಈ ರೆಡ್ ಕಲರ್ ದಾರದಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ 5 ತೊಗೊಂಡಿದ್ನಲ್ಲ ಇಲ್ಲಿ 4 ತೊಗೊಳ್ತಾ ಇದ್ದೀನಿ. 4 ಸ್ಮಾಲ್ ಸೈಜಿಂದು ಗೋಲ್ಡ್ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಪೊಣಿಸ್ಕೊಂಡು ದಾರನ ಇದ್ರೊಳಗಡೆ ತೊಗೊಂಡು ಬರಬೇಕು. ಪೊಣಿಸ್ಬೇಕಾದ್ರೆ ಸ್ವಲ್ಪ ನೋಡಿ ಹುಷಾರಾಗಿ ಪೊಣಿಸ್ಕೋಬೇಕು. ದಾರ ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ, ನೋಡಿ ಟೈಟ್ ಮಾಡ್ಕೊಳ್ತಾ ಪೊಣಿಸ್ಕೋಬೇಕು. ಈಗ ದಾರನ ಅಗಲ ಮಾಡಿಕೊಂಡು ಮತ್ತು ಈ ಕಡೆ ದಾರದೊಳಗಡೆ ಸೂಜಿ ದಾರನ ಪೊಣಿಸ್ಕೊಂಡು ಸೂಜಿಯಲ್ಲಿ ಈ 4 ಏನು ಗೋಲ್ಡ್ ಬೀಡ್ಸ್ ಇರುತ್ತಲ್ಲ 4 ಗೋಲ್ಡ್ ಬೀಡ್ಸ್ ಒಳಗಡೆ ಇದನ್ನು ನಾನು ಪೊಣಿಸ್ಕೊಳ್ತಾ ಇದ್ದೀನಿ. ಆ ಕಡೆ ದಾರನ ಈ ಕಡೆ ತೊಗೊಂಬಂದು ಟೈಟ್ ಮಾಡ್ಕೊಳ್ಳೋಣ. ಈ ಥರ ಟೈಟ್ ಮಾಡ್ಕೊಂಡಾದ್ಮೇಲೆ ನಾನೀಗ 4 ಆಯ್ತಲ್ವಾ, ಈಗ 3 ಗೋಲ್ಡ್ ಬೀಡ್ಸ್ ತೊಗೋಬೇಕು. ದಾರನ ಅದರೊಳಗಡೆ ತೊಗೊಂಬಂದು 3 ಗೋಲ್ಡ್ ಬೀಡ್ಸನ್ನು ಸೂಜಿಯಲ್ಲಿ ಪೊಣಿಸ್ಕೊಳ್ಳೋಣ. ನೋಡಿ ಹುಷಾರಾಗಿ ಪೊಣಿಸ್ಕೊಳ್ಳೋಣ. ಸೂಜಿಯಲ್ಲಿ ಪೊಣಿಸ್ಕೊಂಡ ನಂತರ ದಾರನ ಎಳ್ಕೊಳ್ಳೋಣ. ದಾರ ಈ ಕಡೆ ಬಂದಮೇಲೆ ಮತ್ತು ಸೂಜಿ ದಾರನ ಅಗಲ ಮಾಡಿಕೊಂಡು ಈ ಕಡೆ ದಾರದಲ್ಲಿ ತೊಗೊಂಬಂದು ಸೂಜಿ ದಾರದಲ್ಲಿ ಈ 3 ಗೋಲ್ಡ್ ಬೀಡ್ಸನ್ನು ಪೊಣಿಸ್ಕೊಳ್ಳೋಣ. ದಾರ ಸ್ವಲ್ಪ ಲೂಸ್ ಆಗಿದೆ, ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಅಗಲ ಮಾಡಿಕೊಂಡು ಮತ್ತು ಸೂಜಿ ದಾರನ ಪೊಣಿಸ್ಕೊಂಡು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ 3 ಐತಲ್ವಾ, ಈಗ 2 ಗೋಲ್ಡ್ ಬೀಡ್ಸ್ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. 2 ಗೋಲ್ಡ್ ಬೀಡ್ಸನ್ನು ಪೊಣಿಸ್ಕೊಂಡಾದ ನಂತರ ದಾರದೊಳಗಡೆ ಪೊಣಿಸ್ಕೊಂಡು ಮತ್ತು ಈ ಕಡೆ ದಾರದಲ್ಲಿ ಬ್ಲೂ ಕಲರ್ ದಾರನ ಹಾಕ್ಕೊಂಡಿದ್ದೀನಿ. ನಾನು ಕ್ಲಿಯರಾಗಿ ಕಾಣಲಿ ಅಂತ ಇಲ್ಲಿ ನಾನು ಬ್ಲೂ ಕಲರ್ ದಾರ ತೊಗೊಂಡಿದ್ದೀನಿ. ನಿಮ್ಗೆ ನೋಡೋಕ್ಕೆ ಸ್ವಲ್ಪ ಕಾಣಿಸ್ಲಿ ನೀಟಾಗಿ. ಸೇಮ್ ರೆಡ್ ಕಲರ್ ಆದರೆ ಸ್ವಲ್ಪ ಕನ್ಫ್ಯೂಸ್ ಅನಿಸುತ್ತೆ ನಿಮಗೆ ಪೊಣಿಸೋಕ್ಕೆ, ಹಾಗಾಗಿ ನಾನು ಬ್ಲೂ ತೊಗೊಂಡಿದ್ದೀನಿ. ಈಗ ಪೊಣಿಸ್ಕೊಂಡಾದ್ಮೇಲೆ ಟೈಟ್ ಮಾಡ್ಕೊಳ್ಳೋಣ. ಆ ಕಡೆ ಈ ಕಡೆ ನೋಡ್ಕೊಂಡು ಟೈಟ್ ಮಾಡ್ಕೊಳ್ತಾ ಹೋಗೋಣ. ನೋಡಿ ಈಗ ಸ್ಟೆಪ್ ಬೈ ಸ್ಟೆಪ್ ಬಂದಿದೆ. 5, 4, 3, 2 ಈ ಥರ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಪೊಣಿಸ್ಕೊಳ್ತಾ ಬರಬೇಕು. ಸ್ವಲ್ಪ ಟೈಟ್ ಮಾಡ್ಕೊಳ್ತಿದ್ದೀನಿ, ದಾರ ಲೂಸ್ ಆಗ್ತಾ ಇದೆ ಅಲ್ಲ ನೋಡಿಕೊಂಡು ಟೈಟ್ ಮಾಡ್ಕೊಳ್ಳೋಣ. ತುಂಬ ಟೈಟಾಗೂ ಎಳೆಯೋದು ಬೇಡ, ತುಂಬ ಲೂಸಾಗೂ ಬಿಡೋದು ಬೇಡ, ಮೀಡಿಯಮಾಗಿ ನೋಡಿ ಹೇಳ್ಕೊಂಡು. ಈಗ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನಾಟ್ ಹಾಕ್ಕೊಳ್ಳೋಣ. ಸ್ವಲ್ಪ ಮೇಲ್ಗಡೆ ಬರೋ ಥರ ನೋಡಿಕೊಂಡು ನಾಟ್ ಹಾಕೊಳ್ಳೋಣ. ಲೂಸಾಗಿ ನಾಟ್ ಹಾಕೋದು ಬೇಡ. ಲೂಸಾಗಿದ್ದಂದರೆ ದಾರ ಎಲ್ಲ ಮುತ್ತುಗಳೆಲ್ಲ ಜರುಗಿ ಸ್ವಲ್ಪ ಲೂಸಾಗಿ ಬರುತ್ತೆ. ಈ ಥರ ನಾಟ್ ಹಾಕಿದ್ಮೇಲೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಕಾಣಿಸುತ್ತೆ. ಈಗ ನಾನು 40 ಎಳೆ ದಾರ ತೊಗೊಂಡಿದ್ದೀನಿ. ದಾರ ತೊಗೊಂಡು ಕುಚ್ಚು ಕಟ್ಟೋಕ್ಕೆ ಮಾಡ್ಕೊಂಡಿದ್ದೀನಿ. ತುದಿಯಲ್ಲಿ ಗ್ಲೂ ಗಮ್ ಹಾಕಿ ಈ ಥರ ಚೂಪಾಗಿ ಶೇಪ್ ಮಾಡ್ಕೊಂಡು ಆ ಹೋಲ್ ಇತ್ತಲ್ಲ ಆ ಹೋಲ್ ಒಳಗಡೆ ಲಾಸ್ಟಲ್ಲಿ ಹೊಣಿಸ್ಕೋಬೇಕು. 2 ಆದಮೇಲೆ ನೆಕ್ಸ್ಟ್ 1 ಹಾಕ್ಕೋಬೋದು. 1 ಬದಲು ನಾನಿಲ್ಲಿ ಕುಚ್ಚು ಕಟ್ತಿದ್ದೀನಿ ಲುಕ್ ಕಾಣಲಿ ಅಂತ. ನೀವು ಬೇಕು ಅಂದರೆ 1 ಬರಲಿ ಅಂತ 1 ಬೀಡ್ ಹಾಕ್ಕೊಂಡು ಸ್ಟೆಪ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಕುಚ್ಚು ಕಟ್ಕೊಳ್ಬೋದು. ನನಗೆ ಇದೇ ಲುಕ್ ಕಾಣಿಸ್ತಿದೆ, ಸೊ ಹಂಗಾಗಿ ನಾನು 2ಕ್ಕೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪಿಗೆ ಕುಚ್ಚು ಹಾಕ್ಕೊತಾ ಇದ್ದೀನಿ.
ಈಗ ಗೋಲ್ಡ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಗೋಲ್ಡ್ ಕಲರ್ ಥ್ರೆಡಲ್ಲಿ ಸೂಜಿ ದಾರ ಪೊಣಿಸ್ಕೊಂಡು ಕುಚ್ಚು ಕಟ್ತಾ ಇದ್ದೀನಿ. ಈ ಥರ ನಾಟ್ ಹಾಕ್ಕೊಳ್ಬೇಕು. ನಾಟ್ ಹಾಕ್ಕೊಂಡು ಒಂದು 3ರಿಂದ 4 ರೌಂಡ್ ನಾಟ್ ಹಾಕ್ಕೊಂಡ್ರೆ ಸಾಕು. ಈಗ ಸೂಜಿನ ದಾರದೊಳಗಡೆ ತೊಗೊಂಬಂದು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಬೇಬಿ ಕುಚ್ಚು ಕಟ್ಟೋದ್ರಿಂದ ನಾನಿಲ್ಲಿ 47 ದಾರ ತಗೊಂಡಿದ್ದೀನಿ. ನಿಮಗೆ ಬಿಗ್ ಸೈಜ್ ದಾರ ಬೇಕು ಅಂದರೆ ನಿಮಗೆ ನೋಡಿಕೊಂಡು ನೀವು ಎಷ್ಟು ಹೇಳಬೇಕೋ ಅಷ್ಟು ತೊಗೋಬೋದು. ಸೇಮ್ ಪ್ರೋಸೆಸ್ ಇನ್ನೊಂದು ಸ್ಟೆಪ್ಪಲ್ಲಿ ಇನ್ನೊಂದು ಮಾಡೋದು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಅದೇ 5 ಬೀಡ್ ಇನ್ನೊಂದು ಸರಿ ನೋಡ್ಕೊಳ್ಳಿ. ಅದೇ 5 ಬೀಡ್ ಗೋಲ್ಡ್ ಕಲರಿಂದ ತೊಗೊಂಡು ಸೂಜಿನ ಕೆಳಗಡೆಯಿಂದ ಮೇಲ್ಗಡೆ ದಾರ ತೊಗೊಂಡ್ಬರ್ಬೇಕು. ಇನ್ನೊಂದು ಸರಿ ನೀಟಾಗಿ ನೋಡ್ಕೊಳ್ಳಿ. ತುಂಬ ಈಸಿಯಾಗಿದೆ, ಬೇಗನೆ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಅರ್ಜೆಂಟಾಗಿ ಕುಚ್ಚು ಕಟ್ಟಬೇಕು ಅಂದರೆ ಈ ಥರ ನೋಡ್ಕೊಂಡು ಕಟ್ಕೊಂಬಿಡಿ, ತುಂಬ ಆರಾಮಾಗಿ ಬೇಗನೆ ಆಗುತ್ತೆ. ಇದು ಗೋಲ್ಡ್ ಬೀಡ್ಸನ್ನು ತೊಗೊಂಡು ಇಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಈಗ ದಾರನ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಲೆಂತಲ್ಲಿ ಕಟ್ ಮಾಡಿಕೊಂಡು ಈಗೇನು ಇದು ಗೋಲ್ಡ್ ಬೀಡ್ಸ್ ಪೊಣಿಸಿದ್ರಲ್ಲ ಅದ್ರ ಲೆಂತ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಪಕ್ಕದಲ್ಲೇ ಸೂಜಿ ದಾರನ ಪೊಣಿಸ್ಕೊಳ್ಳೋಣ. ಸೇಮ್ ಪ್ರೊಸೆಸ್ ಆಗಲೇ ಏನು ಮಾಡಿದ್ನಲ್ಲ ನೆಕ್ಸ್ಟ್ ಹಿಂದ್ಗಡೆದು ಅದೇ ಥರನೇ ಇದು ಸೇಮ್ ಒಂದು ಸ್ಟೆಪ್. ಈ ಥರ ಸೂಜಿ ದಾರದಲ್ಲಿ ತೊಗೊಂಬಂದು ಬ್ಲೂ ಕಲರ್ ದಾರ ತಂದಿದ್ನೆಲ್ಲ ಪೊಣಿಸ್ಕೊಂಡು ಅದನ್ನ ಎಲ್ಲಿ ಬರುತ್ತೆ ಇದನ್ನಲ್ಲಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಈ ಥರ ಒಂದೇ ಲೆವೆಲಲ್ಲೇ ಇರಬೇಕು. ಈಗ ಸೂಜಿ ದಾರದಲ್ಲಿ ಪೊಣಿಸ್ಕೊಂಡು ಅದನ್ನ ಸೂಜಿ ದಾರನ ಈ ದಾರದೊಳಗಡೆ ತೊಗೊಂಬಂದು ಸೂಜಿನ ಈ 5 ಏನು ಗೋಲ್ಡ್ ಕಲರ್ ಬೀಡಿದೆ ಇದರೊಳಗಡೆ ದಾರನ ತರಬೇಕು. ಪೊಣಿಸ್ಕೊಂಡು ಈ ಥರ ಎಳ್ಕೊಂಡ್ರೆ ದಾರ ಆ ಕಡೆ ಬರುತ್ತೆ. ಸೇಮ್ ಪ್ರೊಸೆಸ್ ಟೈಟಾಗಿ ಎಳಿತಾ ಇದ್ದೀನಿ. ನೆಕ್ಸ್ಟ್ 5 ಆಯ್ತಲ್ಲ, ಈಗ 4 ಗೋಲ್ಡ್ ಬೀಡ್ಸ್ ತಗೊಳ್ಳೋಣ. ಫಸ್ಟ್ ಇಲ್ಲಿ ಅದಕ್ಕಿಂತ ಮುಂಚೆ ದಾರನ ಇದರೊಳಗಡೆ ಪೊಣಿಸ್ಕೊಂಡು ಈಗ 1 2 3 4 ಗೋಲ್ಡ್ ಬೀಡ್ಸ್ನ ದಾರದಲ್ಲಿ ಪೊಣಿಸ್ಕೊಳ್ಳೋಣ. ಈ ಥರ ಪೊಣಿಸ್ಕೊಂಡು ನೆಕ್ಸ್ಟು ಸ್ವಲ್ಪ ಟೈಟ್ ಮಾಡಿಕೊಂಡು ಈಗ ದಾರನ ಅಗಲ ಮಾಡಿಕೊಂಡು ಆ ಕಡೆ ದಾರದಲ್ಲಿ ತಗೊಂಬಂದು ಈ ಗೋಲ್ಡ್ ಬೀಡ್ಸನ್ನು ಇದರಲ್ಲಿ ಪೊಣಿಸ್ಕೊಳ್ಳೋಣ. 4 ಗೋಲ್ಡ್ ಬೀಡ್ಸಲ್ಲಿ ಸೂಜಿಯನ್ನು ಪೊಣಿಸ್ಕೊಳ್ಳೋಣ. ಈ ಥರ ಪೊಣಿಸ್ಕೊಂಡಾದ್ಮೇಲೆ ದಾರನ ಟೈಟಾಗಿ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಾದ್ಮೇಲೆ ಈಗ ನೆಕ್ಸ್ಟು 3 ಗೋಲ್ಡ್ ಬೀಡ್ಸ್ ತೊಗೋಬೇಕು. ಅದಕ್ಕಿಂತ ಮುಂಚೆ ಈ ಥರ ನಾ 3 ಹಾಕಿದ್ದೀನಿ. ಸೇಮ್ ಪ್ರೊಸೆಸ್ ಸ್ಟೆಪ್ ಬೈ ಸ್ಟೆಪ್ ಅಷ್ಟೇ. ಈಗ 2 ಅದನ್ನು ಅದರೊಳಗಡೆ ಸೇರಿಸ್ಕೊಂಡು ಮತ್ತು ದಾರನ ಆ ಥರ ಅಗಲ ಮಾಡಿಕೊಂಡು ರೆಡ್ ಕಲರ್ ದಾರನ ಅದರೊಳಗಡೆ ತಂದು ಸೂಜಿ ದಾರದಲ್ಲಿ 2 ಗೋಲ್ಡ್ ಬೀಡ್ಸನ್ನು ಪೊಣಿಸ್ಕೊಳ್ಳೋಣ. ಸೇಮ್ ಪ್ರೋಸೆಸ್ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಕಡಿಮೆ ಮಾಡ್ಕೊಳ್ತಾ ಬರಬೇಕು ಅಷ್ಟೇ. ನೋಡಿ, ಲಾಸ್ಟಿಗೆ ಸೂಜಿ ದಾರದಲ್ಲಿ ಪೊಣಿಸ್ಬೇಕಾದ್ರೆ ಹುಷಾರಾಗಿ ಎಳ್ಕೊಬೇಕು. ದಾರ ಸಿಕ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾನು ಸ್ವಲ್ಪ ಸಿಕ್ಕೊಳ್ತು, ನಿಧಾನಕ್ಕೆ ಪೊಣಿಸ್ಕೋಬೇಕು. ಈ ಥರ ಸ್ವಲ್ಪ ಲೂಸಾಗಿ ದಾರ ಎಲ್ಲೆಲ್ಲಿ ಇರುತ್ತೆ ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ. ಅದು ಪೊಣಿಸ್ಬೇಕಾದ್ರೆ ಈ ಥರ ವೇರಿಯೇಷನ್ ಆಗ್ತಾ ಇರುತ್ತೆ, ನೋಡಿಕೊಂಡು ಸೂಜಿ ದಾರದಲ್ಲಿ ಪೊಣಿಸ್ಬೇಕು. ಈಗ ನಾನು ನಾಟ್ ಹಾಕ್ತಾ ಇದ್ದೀನಿ. ನಾಟ್ ಹಾಕ್ಕೊಳ್ಳೋಣ.
ನಾಟ್ ಹಾಕ್ಕೊಂಡು ಈ ಥರ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೇಲ್ಗಡೆ ಬರೋ ಥರನೇ ಎಳ್ಕೊಬೇಕು ದಾರ. ನೋಡಿ ಅದಕ್ಕೆ ಎಷ್ಟು ಲೆಂತ್ ಬೇಕೋ ಅಷ್ಟು ನಾಟ್ ಹಾಕ್ಕೊಂಡಂಗೆ ನೋಡಿಕೊಂಡು ನಾಟ್ ಹಾಕ್ಕೊಂಡು ಸ್ವಲ್ಪ ಮೇಲೆ ಬರೋ ಥರನೇ ನಾಟ್ ಹಾಕ್ಕೊಂಡ್ರೆ ನೋಡಿ ಈ ಥರ ಸ್ಟೆಪ್ ಬೈ ಸ್ಟೆಪ್ ಕಾಣಿಸುತ್ತೆ. ಈಗ ನಾನು 40 ಎಳೆದೇನು ದಾರ ತೊಗೊಂಡಿದ್ನಲ್ಲ ಅದನ್ನು ಒಳಗಡೆ ಹಾಕ್ತಾಯಿದ್ದೀನಿ. ಕೆಳಗಡೆ ಒಲ್ಲಿ ಹೊಂದಿಸ್ಕೊಂಡು ಎಳ್ಕೊಳ್ಳೋಣ. ಎಳ್ಕೊಂಡು ಈಗ ಕುಚ್ಚು ಕಟ್ಟೋಣ. ಗೋಲ್ಡ್ ಕಲರ್ ಥ್ರೆಡ್ ತೊಗೊಂಡಿದ್ನಲ್ಲ ಅದೇ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಈಗ ಕುಚ್ಚು ಕಟ್ತಾಯಿದ್ದೀನಿ. ಕೆಳಗಡೆ ನೋಡ್ಕೊಂಡು ಈ ಥರ ಸಮ ಮಾಡ್ಕೊಳ್ಳೋಣ. ದಾರ ಒಂದೊಂದು ಎದ್ದೇಳುತ್ತೆ ಎಲ್ಲ ನೀಟಾಗಿ ಮಾಡ್ಕೊಂಡು ಎಲ್ಲ ನೀಟಾಗಿ ಈ ಥರ ಮಾಡಿಕೊಂಡು ಈಗ ಕುಚ್ಚು ಕಟ್ತಾಯಿದ್ದೀನಿ ದಾರದಿಂದ. ಒಂದು 3ರಿಂದ 4 ರೌಂಡ್ ಆದರೆ ಸಾಕಾಗುತ್ತೆ. ಸ್ವಲ್ಪ ಟೈಟಾಗಿ ಎಳ್ಕೊಳ್ಳೋಣ. ಲೂಸಾಗಿಬಿಟ್ರೆ ಕುಚ್ಚು ಲೂಸಾಗಿ ಕಿತ್ಕೊಂಡ್ಬಿಡುತ್ತೆ, ಭಾಳ ದಿನ ಸ್ಟಿಫಾಗಿ ಕೂರೋದಿಲ್ಲ. ಹಂಗಾಗಿ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಟೈಟ್ ಮಾಡಿಕೊಂಡು ಎಳ್ಕೊಂಡು ಕಟ್ಕೊಳ್ಳೋಣ. ಈ ಥರ ನಾಟ್ ಹಾಕಿ ಸೂಜಿನ ಅದರೊಳಗಡೆ ತೊಗೊಂಡ್ಬಂದು ಕಟ್ಕೊಳ್ಳೋದು. ಈಗ ಸೂಜಿನ ಮೇಲಿಂದ ಕೆಳಗಡೆ ತೊಗೊಂಡ್ಬಂದು ಸೀಸರಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಎಷ್ಟು ಎಲ್ಲ ಆಮೇಲೆ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ನಾವು ಕುಚ್ಚು ಕಟ್ಟಿರೋದ್ರಿಂದ ಇನ್ನೂ ಲೈಟಾಗಿ ಕಾಣಿಸ್ತಿದೆ. ನೋಡಿ ಫುಲ್ ಸ್ಯಾರಿಗೆ ಹಾಕಿದ್ದೀನಿ. ಫುಲ್ ಸೀರೆ ಕಂಪ್ಲೀಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಲುಕ್ ಆಗಿದೆ ನೋಡಿ. 5 4 3 2 ಈ ಥರ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಕಟ್ಟಿದ್ದೀನಿ. ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ನಾನು ಕುಚ್ಚು ಹಾಕಿದ್ದೀನಿ. ನೋಡೋದಕ್ಕೆ ಎಷ್ಟು ಲುಕ್ ಕಾಣ್ತಿದೆ. ನೀವು ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.